ಅವ್ರ ಮಾವಂಗೆ ಎಬ್ಬುಲಿ ಕಟಿಂಗ್ ಮಾಡಿಸ್ಕೊಡೋ ಅಂದ್ರೆ ಅವ್ರ ಮಾಮನೇ ಮಾಡ್ಬಿಟ್ಟವನೆ. ಡೇ 15 ಆಫ್ ಗೋವಾ ಶೂಟ್ ಸೀರೀಸ್. ಇವತ್ತು ಮಾರ್ನಿಂಗ್ ಜಿಮ್ಗೆ ಹೋಗೋಣ ಅಂತ ಗಾಡಿ ಹತ್ತಿದ್ರೆ ಗಾಡಿಲಿ ಪೆಟ್ರೋಲ್ ಖಾಲಿ. ಆಮೇಲಿಂದ ನಮ್ ಎಬ್ಬುಲಿ ಕಟಿಂಗ್ ಅವ್ನ್ ಸಿಕ್ತಾ, ಹಂಗೆ ಗಾಡಿ ತಳ್ಕೊಂಡು ಹೋಗ್ಬೇಕಾದ್ರೆ ಅವ್ನ ಕೈಲೇನೆ ಪೆಟ್ರೋಲ್ ಬಂಕ್ ಕಂಡ ತಳ್ಸ್ಕೊಂಡು ಅವನ ತಿರ್ಗಾ ಡ್ರಾಪ್ ಆಗ್ತೆ. ನಾ ಮೇರೆ ಹುಡ್ಗಾನೆ. ಆಮೇಲಿಂದ ನಾನು ಸೀದಾ ಜಿಮ್ಗೆ ಬಂದೆ. ಜಿಮ್ಮಲ್ಲಿ ಇವತ್ತು ಯಾರು ಇರಲಿಲ್ಲ, ಖಾಲಿ ಹೊಡಿದಾಯ್ತು, ಪೀಸ್ ಆಗಿತ್ತು. ಸೊ ಇವತ್ತು ಬ್ಯಾಕು ಮತ್ತೆ ಬೈಸಿಪ್ಸ್ ಇತ್ತು. ಬೈಸಿಪ್ಸ್ ಮಾತ್ರ ಇವತ್ತು ಚಿಂದಿಯಾಗಿ ಬಿತ್ತು. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ಬೇಕಾದ್ರೆ ಇವಂದೊಂದು ಸ್ಟಾರ್ಟ್ ಆಯ್ತು. ನಮ್ಮ ಫ್ರೆಂಡ್ ತಿರ್ಗಾ ಅವನು ಪೆಟ್ರೋಲ್ ಖಾಲಿ ಆಯ್ತಂತೆ. ಸೊ ಅವನು ಟೋ ಮಾಡಿ ಪೆಟ್ರೋಲ್ ಬಂಕ್ ಕಂಡ ಮನೆಗೆ ಬಂದು ಫಸ್ಟ್ ಮೀಲ್ ತಗೊಂಡೆ. ಮೀಲೆಲ್ಲ ತಿನ್ಕೊಂಡು ಮಲ್ಕೊಂಡೆ. ತಲೆ ನೋಯ್ತಿತ್ತು ಅಂತ ಟ್ಯಾಬ್ಲೆಟ್ ಹಾಕೊಂಡು ತಿರ್ಗಾ 6:30 ಎದ್ದಿದ್ದೀನಿ. ಎದ್ದ ತಕ್ಷಣ ತಿರ್ಗಾ ಸೆಕೆಂಡ್ ಮೀಲ್ ತಿನ್ಕೊಂಡು ಒಂದು ಡೆಲಿವರಿ ಇತ್ತು ನಮ್ಮ ಬೇಕರಿಯಿಂದ. ಸೊ ಅದನ್ನ ಕೊಟ್ಬಿಟ್ಟು ಆಮೇಲಿಂದ ನಮ್ಮ ಎಂಪ್ಲಾಯ್ ಜೊತೆ ಹೋಗ್ಬಿಟ್ಟು ತರಕಾರಿ ತಗೊಂಡ್ಬರ್ಬೇಕಾಯ್ತು. ಅಪ್ಪ ಹೇಳಿದ್ರು ತಗೊಂಬ ಅಂತ. ಸೊ ಅವನ ಜೊತೆ ಹೋಗಿದ್ದು ತರಕಾರಿ ಎಲ್ಲ ತಗೊಂಡು ಹಂಗೆ ಕಾಯೆಲ್ಲ ತಗೊಂಬೇಕಾಯ್ತು ಅಂತೆ. ಸೊ ಕಾಯೆಲ್ಲ ತಗೊಂಡು ಬೇಕರಿಗೆ ಬಂದೆ. ಆ ಸ್ವೀಟು, ಆ ಬಿಸ್ಕೆಟು ಎತ್ಕೊಂತೀನಿ ತಿನ್ನೋಣ ಅಂತ ತಿರ್ಗಾ ಇಟ್ಬಿಡ್ತೀನಿ, ಕಂಟ್ರೋಲ್ ಮಾಡ್ತಾ ಇದೀನಿ. ಸೊ ಮನೆಗೆ ಬಂದ ತಕ್ಷಣ ನಾನು ಮೀಲ್ ರೆಡಿ ಮಾಡ್ಕೊಂಡೆ. ಇವತ್ತು ನಂದು ಡಿನ್ನರ್ ಮೀಲ್ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಚಿಕನ್ ಒಂದು ಮಿಸ್ಸಿಂಗ್ ಅಷ್ಟೇ. ಸೊ ಈ ತರನೇ ಇರುತ್ತೆ ನನ್ನ ಮೀಲು. ಸರಿ, ಸಿಗುವ ನಾಳೆ. ಬೋಯ್ ಬೋಯ್.